ಗೌರಿ ವಿನಾಯಕೋಪೇತಂ ಶಂಕರಂ ಲೋಕಶಂಕರಂ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರ ಎಲ್ಲ ಸಂತರನ್ನ ಮಹಂತರ ದಾರ್ಶನಿಕ ಸಂಸ್ಕೃತ ನಿಗೈಕ ಗುರುಮಾಂತ ಮಾಸವನ್ನು 58 ಪುಣ್ಯಾನ ನಿಮಿತ್ತವಾಗಿ ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಒಪ್ಪಚ್ಚ ಸ್ವಾಮಿಗಳಲ್ಲಿ, ನಮ್ಮ ಬಸವೇಶ್ವರ ಪಟ್ಟಾಧ್ಯಕ್ಷರಲ್ಲಿ, ನಮ್ಮ ಇಟ್ಗಿ ಪಟ್ಟಾಧ್ಯಕ್ಷರಲ್ಲಿ, ಇಲ್ಲಿ ನಮ್ಮ ಹುಟ್ಟ ಪಟ್ಟ ಸ್ವಾಮಿಗಳಲ್ಲಿ ಮತ್ತು ಇಲ್ಲಿವರೆಗೆ ವಿಶೇಷವಾಗಿ 11 ಪರ್ಯಂತವಾಗಿ ವಿಶೇಷವಾಗಿ ಪ್ರವಚನ ಮಾಡ್ತಕ್ಕಂಥ ನಮ್ಮ ಕುಮಾರದೇವರೇ, ಇವತ್ತು ಆಗಿದ್ದು ಯಾವತ್ತು ನಮ್ಮ ಬಂಗಾರಗುಡಿಯ ಜನರಲ್ ಕಮಿಟಿ ಎಲ್ಲ ಸದಸ್ಯರೇ, ನಮ್ಮ ವಿದ್ಯಾಸಂಸ್ಥೆ ಎಲ್ಲ ಸದಸ್ಯರೇ ಆಗಮಿಸಿ ಯಾವತ್ತು ಮಹಾಜನಗಳೇ ಮಾಡ್ತಿದೆ. ಈಗ ಸಮೀಪ ಆಗಿದೆ ಭಾಳ ಕಾರ್ಯಕ್ರಮಕ್ಕೆ ಹಿಂಗ ಕೂತಿದ್ರು ಮಕ್ಕಳು ದೊಡ್ಡ ಎರಡು ಕೂತಿದ್ರು ಹಿಂಗೆ ಕೂತಿದ್ರೆ ಒಬ್ಬ ಕೈ ಬರ್ತಿತ್ತು ಜಮಣರು ಬಹುತೇಕ ಜಮಣರು ಬಂದು ಮುಂದೆ 9ಕ್ಕೆ ಮದುಮಕ್ಕಳು ಮಾಡ್ಯಾರನ್ನ ಮಧ್ಯಾಹ್ನ 3 ಗಂಟೆ ಆಗೈತಿ. ಅದು ಬಂದಕ್ಕೆ ಅದಕ್ಕೆ ಮುಂದೆ ಏನು ತ್ರಾಸ ಇರ್ಬೇಕು ಅಲ್ಲ, ಎಷ್ಟು ತ್ರಾಸ ಇರ್ಬೇಕು, ಇವಕ್ಕೆ ಏನೋ ತ್ರಾಸ ಇತ್ತು ಅವಾಗ ಗೊತ್ತು ಈ ಜನಗಳಿಗೆ. ಒಬ್ಬ ಕೈಯಾಗ ಪರಿಚಯ ಕೂತಿದ್ದವ, ಅದು ಬಹುತೇಕ ಜಮ ನಮ್ದು ಯಾರು ಇರ್ಬೇಕ ಎತ್ತು ನಮ್ಮ ಕಡೆ ಮೈಕ್ ಬಂದು ಎತ್ತು ಅದರ ಸಾಕು ಮುಗಿಸ್ಬಿಟ್ಟವು. ಇವತ್ತು ತ್ರಾಸ ಆಗಿರ್ಬೇಕು ಅವ್ರಿಗೆ. ಅದಕ್ಕೆ ಟೈಮ್ ಭಾಳ ಇದೆ. ಇಷ್ಟ ನಮ್ಮೆಲ್ಲ ಪೂಜೆ ಮಹತ್ವಗಳು ಚೆನ್ನಾಗಿ ಪ್ರವಚನ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ. ಅದಕ್ಕೆ ಇವತ್ತು ಭಾಳ ಸಂತೋಷ ಮಾಡಪ್ಪ. ಪೂಜೆ ನಿಮಿತ್ತ ಮಹಾಸ್ವಾಮಿಗಳ ಪುಣ್ಯ ನಿಮಿತ್ತವಾಗಿ ನೀವು ಏನು ಮದುವೆ ಆಗಿರಲ್ಲ, ನೀವು ಭಾಳ ಪುಣ್ಯಾತ್ಮರು. ಇದು ಎಲ್ಲ ಕೈ ಸಿಗುದಿಲ್ಲ. ಅದಕ್ಕೆ ಜೇನುದಾಸಮಯ್ಯ ಎಂಥ ಸಂಪತ್ತು ಎಂಥದ್ದು ಬೇಯಿಸಿದಾರ. ಅದಕ್ಕೆ ಜೀವನದೊಳಗೆ ಗಂಡ ಹೆಚ್ಚು ಮನಸ್ಸು ಗಂಡ ಕೇಳಬೇಕು. ಇಂಥ ಹೋದ್ರೆ ನಿಮ್ಗೆ ಸುಖ ಶಾಂತಿ ಸಿಗುದಿಲ್ಲ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಸಡಿ ಮಾರಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಗಂಡ ಸುರಮಾಂಸ ನೆಚ್ಚ ನಮ್ಮ ಪುರುಷ ನಮಗೆ ಹೀಗೆ ಅನ್ಬಾರ್ದು. ಅದಕ್ಕಂಥ ದೃಷ್ಟಿಯಿಂದ ನಿಮ್ಮ ಜೀವನ ಭಾಳ ಬಂಗಾರ ಆಗ್ಬೇಕು. ನಿಮ್ಮ ಜೀವನದೊಳಗೆ ಗಂಡ ಹೆಂಡತಿಯನ್ನು ಹೆಂಗಿರ್ಬೇಕಂದ್ರೆ ಪರಿಶುದ್ಧ ಆಗಿರ್ಬೇಕು. ಅದಕ್ಕೆ ಜೀವನದಲ್ಲಿ ಇವತ್ತು ಈಗಾಗಲೇ ಒಪ್ಪಚ್ಚ ಸ್ವಾಮಿಗಳು ಎಲ್ಲ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅದಕ್ಕೆ ಗಂಡವು ನೀವು ಬಂದು ಕೊಡಿ ಆತ್ತಿ ಮ್ಯಾಪ್ತಿಗೆ ಹೋಗೇಬಿಟ್ಟು ಈ ಲೋಕ ಬಿಟ್ಟು ಇಂಥ ಸ್ವಭಾವ ಜನ ಹೆಚ್ಚಾಗಿದ್ದಾರೆ. ಅದಕ್ಕಂಥ ದೃಷ್ಟಿಯಿಂದ ನೂತನ ದಂಪತಿ ಭಾಳ ಬಂಗಾರ ಹೊಲಿಕೆ ಇಬ್ಬರು ಮನಸ್ಸು ಹೊಂದಿರ್ಬೇಕು ಅಂದಾಗ ಮತ್ತೆ ಇವತ್ತು ನಮ್ಮ ಇವ್ರು ಒಪ್ಪಚ್ಚ ಸ್ವಾಮಿ ಹೇಳಿದ್ರು. ಇವತ್ತು ಜಗಕ್ಕೆ ಏನಾಗಿತ್ತಂದ್ರೆ ಅಲ್ಲ ಕನ್ಯೆ ದೊಡ್ಡ ಸಮಸ್ಯೆ ಆಗಿತ್ತು. ಏನು ಕನ್ಯೆ ನಮ್ಮದೇ ದಿವಸಕ್ಕೆ 50 ಮಂದಿ ನೋಡಿರ್ಬೇಕು. ನಮ್ಮ ಹುಡುಗ ಕನ್ಯೆನ ಇವತ್ತೊಂದು 20 ಮಂದಿ ಬಂದ ನಮ್ಮ ಕಡೆ. ಈಗ ನಮ್ಮಂತೆ ಕನ್ಯೆ ಅದಾವ, ಈಗ ಅಂಗಡಿ ಇತ್ತು, ಕನ್ಯೆ ಅಂಗಡಿ ಇತ್ತು. ಇನ್ನೊಂದು 10 ಮಂದಿ ಇವತ್ತೊಂದು 20 ಮಂದಿ ಬುದ್ಧಿ ಕನ್ಯೆ ಬೇಕು. ನಮ್ಮದೇ ಕನ್ಯದ ಅಂಗಡಿ ಇತ್ತು ನಾವು. ಅದಕ್ಕೆ ನೋಡಿ ಬಾ ನಿಮ್ಗೆ ಒಂದು ಮಾತು ಹೇಳ್ತೀನಿ. ಹುಡುಗ ಯೋಗ್ಯದಂದ್ರೆ ನೌಕರಿ ಇರಲಿ ಇದ್ದೇ ಇರಲಿ, ಚೆನ್ನಾಗಿದ್ದಂತ ಕುಡಿಲ್ಲ ಖರ್ಚಿಲ್ಲ ತಿನ್ನಾಗಿಲ್ಲ ಅಂದ್ರೆ ಕೊಟ್ಟು ಬಿಡಿ, ವಿಚಾರ ಮಾಡ್ಬಿಡ್ರಿ. ಎಂದು ಕೊಟ್ಟು ಬಿಡಿ ಕನ್ಯೆ. ನೀವು ನೌಕರಿ ಬೇಕು, ಹೊಲ ಬೇಕು, ಎಲ್ಲ ಬೇಕು, ಬೇಜ ಇತ್ತಂದ್ರೆ ಮಾಡಿಬಿಡ್ರಿ. ನೌಕರಿ ಇದ್ದವ, ಬೇಜ ಬಂಗಾರ ಇದ್ದವ, ಭಾಳ ಜಮೀನ್ದಾರ ಇದ್ದವ, ಹುಡುಗ ತಿನ್ ಮಜಾ ಮಾಡಿ ಹೇಳ್ತಿ ಏನು ಸುಖ ಕೊಡುದಿಲ್ಲವ. ದಿನ 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 ಸಾಹೇಬ್ರು ಹೇಳ್ತೀನವ. ಅದಕ್ಕೆ ಯೋಗ್ಯ ಇದ್ದಂದ್ರೆ ಏನು ನೋಡ್ಬೇಡ್ರಿ, ಹುಡುಗಿ ಕೊಟ್ಬಿಟ್ರಿ ಕನ್ಯಾನ. ಇದು ಭಾಳ ಸಮಸ್ಯೆ ಐತೆ ಮರ. ನಮ್ಗೆ 8 ಮಂದಿ ಬುದ್ಧಿ ಕನ್ಯೆ ಹೇಳ್ತೇನೆ. ಕನ್ಯೆ ನಾನು ಮಾಡ್ದಾಗ 100 ಕನ್ಯೆ ಇಟ್ಟುಬಿಡ್ತೀನಿ ನಾನು. ಅದಕ್ಕೆ ನೀವು ಕೊಡ್ತಕ್ಕಂಥ ಸಂದೇಶ ಏನಂದ್ರೆ ಯೋಗ್ಯದ ಸಾಕು. ನೀವು ಹೊಲ ನೋಡ್ರಿ, ಮನೆ ನೋಡ್ರಿ, ಹುಡುಗಿ ಯೋಗ್ಯದ ಮುಂದೆ ಕೋಟ್ಯಾಧೀಶ ಅಕ್ಕನವ, ಯೋಗ್ಯ ಅಕ್ಕನವ. ಅದಕ್ಕಂಥ ಕೆಲಸ ಮಾಡಿ ಹೊತ್ತು ನೋಡೋದು ಇಲ್ಲಪ್ಪ ಹೊಲಕ್ಕೆ ಹೋಗುದಿಲ್ಲ. ಅದು ಹೊಲಕ್ಕೆ ಹೋಗಿದ್ದು ನೀವು ಮಾರೋದು ಕೆಟ್ಟ ಹೋಗುತ್ತ. ಈಗ ಏನಾಗೈತಿ, ಈಗಿನ ಆಹಾರ ಸರ್ಕಾರ ಪುಕ್ಕಟ್ಟು ಹಚ್ಚಿಕೊಡ್ತೈತಿ. ಇವಾಗ ಲೋಗ ನಿಮಗೆಲ್ಲ ಶುಗರ್ BP ಬಂದು ಸತ್ತು ಹೋಗಿ ಕೇಳಿ. ಈಗ ಏನಾಯ್ತು ಆಯುಷ್ಯ, ಇನ್ನೊಂದು ಕಾಲದಾಗ 100 ವರ್ಷವಾಗಿ ಯಾರು ಸಾಯ್ತಾ ಇದ್ದಿಲ್ಲ. ಈಗ 20 ಅಂದರೆ ಆಗಲಿ ಹುಡುಗ 30 ಅಂದರೆ ಮುದುಕನಾಗ ಎಂಥ ಕಾಲ ಬರ್ತಪ್ಪ ದಿಕ್ಕು ಆಗಿತ್ತಂತ. ಇಂಥ ಕಾಲದೊಳಗೆ ಭಾಳ ಸಂತೋಷ ಯಾಕೆ ಹೋಗ್ಬೇಕು. ಅದಕ್ಕೆ ನೀವು ಶ್ರೀಮಂತಿಕೆ ನೋಡ್ಬೇಡ್ರಿ, ನೌಕರಿ ನೋಡ್ಬೇಡ್ರಿ. ಹುಡುಗ ಯೋಗ್ಯದ ಸುಹೇಳ್ ಏನು ವಿಚಾರ ಕೊಟ್ಟು ಬಿಡಿ ಕಥೆನ. ಮುಂದೆ ಅವನ ಕೋಟ್ಯಾಧೀಶ ಯೋಗ್ಯ ಇದ್ದಂದ್ರೆ ಅಂಥ ಕೆಲಸ ನೀವು ಮಾಡಿ ಹೊರತು ನೌಕರಿ ಇದ್ದವನು ಬೇಕು, ಹೊಲ ಇದ್ದವನು ಬೇಕು ನೋಡಕ್ಕೆ ಹೋಗ್ಬೇಡಿ. ಅದಕ್ಕಂತ ದೃಷ್ಟಿಯಿಂದ ಈಗಾಗಲೇ ಭಾಳ ಚೆನ್ನಾಗಿ ಮಾತಾಡಿದಾರೆ. ಈಗ ಕಸ ಆಡ್ತಿನ ಹೆಣ್ಮಕ್ಳು ಗಂಡು ಮಕ್ಳ ಬೆಳಗ್ಗೆ ಆರ್ತಿ, ಹೆಣ್ಮಕ್ಳ ಬೇಕಿರ್ತಾರೆ ಆಡ್ತಿನ ಆರ್ತಿ 8 ತೀ ಇಲ್ಲನ ಆರ್ತಿ 8 ತೀ 9 ತೀ ಇಲ್ಲನ ಆರ್ತಿ ಹೇಳಿದ ಆರ್ತಿ ಅಂತ ಇದು ಇದ್ದವ್ರು ಮಾತ್ರ ಬೆಳಿಬೇಕು. ಏನು ಆರ್ತಿ ಅಂತ ಹೆಣ್ಮಕ್ಳಿಗೆ ಬೇಕು ಏನು ರೀತಿ ನೀತಿ ಭೀತಿ ಖ್ಯಾತಿ ಸಂಬಂಧ ಸಂಪ್ರೀತಿ. ನೀವು ಯಾರು ತಗೊಂಡು ಅವ್ರು ಆರ್ತಿ ಬಳಕ ಹಾಗೆ ಯೋಗ್ಯರು. ಇಲ್ದ ಹೋದ್ರೆ ಅವ್ರು ಯೋಗ್ಯರಲ್ಲ. ಇವು ಆರ್ಬೇಕು. ರೀತಿ ನೀತಿ ಭೀತಿ ಖ್ಯಾತಿ ಇವು ಆರ್ತಿ. ಇವನ್ ಆರ್ತಿ ಇದಾವಲ್ಲ, ಇವ ಆರ್ತಿ ಯಾರು ತಗೊಂಡು ಅವ್ರು ನಿಜವಾಗಿ ಆರ್ತಿ ಬೇಕು, ಯೋಗ್ಯರಾಗಿರ್ತಕ್ಕಂಥ. ಅದಕ್ಕೆ
ಅರಿವುಗಳಿಗೆ ಕೈಗೆ ಆರ್ತಿ ಕೊಟ್ರ ಅರಿವುಗಳಿಗೆ ಆರ್ತಿ ಕೊಟ್ರ ಆ ಆರ್ತಿನ ಹಾಗೆ ಕುಳಿತಿದ್ದಂತೆ ಅರಿವುಗಳಿಗೆ ಆರ್ತಿ ಕೊಟ್ಟು ಆರ್ತಿನ ಹಾಗೆ ಕುಳಿತಿದ್ದಂತೆ ಹಂಗಾಬಾರ್ದು ಬಾಳ ಬಂಗಾರ ಆಗ್ಬೇಕು ಅದಕ್ಕಂಥದ್ದು ತಿಂಡಿ ಇಷ್ಟೆಲ್ಲ ಮಂದಿ ಇಷ್ಟೆಲ್ಲ ಕೂತು ಮಹಾತ್ಮ ಸಮಕ್ಷಮ ನೀವೆಲ್ಲ ಮದುವೆ ಮಾಡ್ಕೊಂಡಿರಿ ಅದಕ್ಕೆ ನೀವೆಲ್ಲ ಗೊತ್ತಾಗ್ತಾ ಬಂದಾಗಿ ಗಂಡಸರು ನೀವು ಏನೇ ಇರಲಿ ಈಗ ಏನಾದ್ರು ಕೂಡ ಜೀವನದೊಳಗೆ ಯಾವತ್ತು ಬಂದು ಅದು ರಾಜ್ಯದ ಗಂಡ ಹೆಂಡರು ಯಾಕೆ ಭಿನ್ನ ಹಾಕೊಂಡು ಹೋಗೋದು ರಾಮ ಸೀತಾ ಹೇಗಿದ್ರು ಸೀತಾರಾಮ ಹೇಗಿದ್ರು ಜಗತ್ತು ಗಂಡ ಹೆಂಡತಿ ಹೆಂಗಲ್ಲ ರಾಮ ಸೀತೆಗೆ ಬರ್ತಿದ್ದ ಒಂದು ಕ್ಷಣ ಸೀತೆ ಬಿಟ್ಟಿದ್ದಿಲ್ಲ ಆ ರಾಮ ಬಿಟ್ಟು ಹಾಕಿದ್ದಿಲ್ಲ ಜೀವನದ ಹೇಗಿರ್ಬೇಕು ಸಂಸಾರ ಅಂದ್ರೆ ಸಿಗತ್ತಂದ್ರೆ ಒಬ್ರಿಗೆ ಅರ್ಥ ಮಾಡ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಇಲ್ಲ ಅಂದ್ರೆ ಮುಗಿದೋತು ಗಂಡ ಮರ್ತ ಹೆಂಡತಿ ಇರ್ತಾರೆ 36 ಆಗ್ಬಾರ್ದು ನಾವು ಜೀವನದೊಳಗ ಗಂಡ ಹೆಂಡತಿ ಆಗಿಂದ 36 63 ಆಗ್ಬೇಕು ಭಾವೈಕ್ಯದ ನೋಡಿ ಸಾಯಿ ತನಕ ಭಾವೈಕ್ಯದ ಮೇಲೆ ಬರಬೇಕು ಅಂದ್ರೆ ಭಾಳ ಬಂಗಾರ ಇರುತ್ತೆ ಯಾರು ಎಂತಂಕ ಬರೋದಿಲ್ಲ ಅಂತಂತ ಇಷ್ಟೇ ಇದೆ ಅದಕ್ಕೆ ಅದು ತಿಂದ ದೇವದಾಶ್ರಮ ಹೆಂಗಿದ್ದ ಅವ್ನು ಭಾಳ ಹೆಂಗಿತ್ತು ಅಲ್ಲ ಅವ್ನು ಭಕ್ತಿ ಬೇಕು ಗಂಡ ಹೆಂಡತಿ ಭಕ್ತಿ ಬೇಕು ಒಂದು ವರ್ಷದ ತನಕ ಒಂದು ರೇಷಿಂಗ್ ಬೈದಿರೋದು ಮಹಾಜನ್ಮ ಪ್ರೇಮಿ ದೇವದಾಶ್ರಮ ಮೇದ ನೇದ ದೊಡ್ಡ ದಾಸ ಮಾಡ್ಕೊಂಡು ನೇದವ ಒಂದು ವರ್ಷದ ತನಕ ನೇದ ನೇದ ಸಂತಿಗೆ ತಗೊಂಡಾದ ಸಾಯಂಕಾಲ 4 ಗಂಟೆಗೆ ರಾತ್ರಿ 11 ಆಯ್ತು ನೋಡ್ಬೇಕು ದೊಡ್ಡ ಶ್ರೀಮಂತರು ಅಬ್ಬಬ್ಬ ಅಲ್ಲಲ್ಲ ಆ ರೇಷ್ಮೆ ಮಣ್ಣೊಳಗೆ ವರ್ಷದ ತನಕ ನೇದಿದ್ನಲ್ಲ ಆ ರೇಷ್ಮೆ ಮಣ್ಣೊಳಗೆ ಕೈಲಾಸ ತರ್ಕಿತ್ತಿದ್ದಾವೆ ಶಿವ ಪಾರ್ವತಿ ನಂದಿ ಭೃಂಗಿ ಷಣ್ಮುಖ ಕೆಟ್ಟು ಬಿಟ್ಟಿದ್ದಾರೆ ನೋಡಿ ಬಾಬಾ ಆಗಲ್ಲ ನೋಡ್ಕೊಂಡೆಲ್ಲ ಹಂಗೆ ಹೋಗ್ಬೇಕು ಹೀಗಾಗಿ 4 ಗಂಟೆ ಸಂಜೆಗೆ ಮುಂದೆ ಹೋದಾವ ರಾತ್ರಿ 11 ಆಯ್ತು ಯಾರು ತಗೊಳ್ಳಿಲ್ಲ ಅದನ್ನ ಪರೀಕ್ಷೆ ಮಾಡಿ ಶಿವನ ಬಂದ ಈ ಗಂಡ ಹೆಂಡತಿ ಪರೀಕ್ಷೆ ಮಾಡಲಿಕ್ಕೆ ಬಂದ ನೋಡ್ದ ಏನು ಬಾ ನಾ ಜಂಗಮಪ್ಪ ನಾನು ಭಾಳ ವಯಸ್ಸಿದ್ದಪ್ಪ ತಂದು ಭಾಳ ಹೊತ್ಕೊಂಡು ಏನು ಕೊಡಪ್ಪ ಅಂತ ಕೇಳಿದ ದೇವ್ರ ದಾಸಿಮಯ್ಯನ ಅವಾಗ ಅವ್ನು ಬಿಟ್ಟು ರೇಷೆ ಮಾಡಿ ಮತ್ತೆ ಅವನ ಹತ್ರ ಏನು ಇದ್ದೇ ಇಲ್ಲ ಹಿಂದೆ ಒಂದು ವಿಚಾರ ಮಾಡಲಿಲ್ಲ ಜಂಗಮಾನ ಪ್ರಾಣ ಕೊಡ್ತಿದ್ದವ ಆಗಿಂದ ಅಂತ ರೇಷೆ ಮಾಡಿ ಕೊಟ್ಬಿಟ್ಟವ ಅಲ್ಲಿ ಎಂಥದ್ದು ಕೋಟಾಯಿಸ ಒಂದು ಅಬ್ಬಪ್ಪ ಭಾರಿ ಕಿಮ್ಮತ್ ಎಲ್ಲ ಬಿಟ್ಟು ಹೋಗಿದ್ರ ಅಂತ ಕಿಮ್ಮತ್ ರೇಷೆ ಮಾಡಿನ ಕೇಳಿ ಕೊಟ್ಬಿಟ್ಟಿವ ಅವ್ ಬಂದು ಶಿವಪ್ಪ ಪುಣ್ಯಾತ್ಮ ತೊಗೊಂಡು ಹೊಟ್ಕೋಬೇಕಿಲ್ಲ ಅವನಿದ್ರಿಗೆ ಚಾರಾಚಾರ ಹೊರದ್ಬಿಟ್ಟು ಇಲ್ಲಿ ಕಟ್ಕೊಂಡ್ಬಿಟ್ಟವ ಅಕಸ್ಮಾತ್ ಇವತ್ತು ನಮ್ಮ ಕಾಲದ ನಮ್ಮ ಹೆಣ್ಮಕ್ಳು ಆಗಿದ್ರೆ ನೀನು ಬಾಯ ಮಣ್ಣು ಹಾಕ ತೂತು ಎತ್ತಿರಿ ಮನೆ ಹಾಳು ಮಾಡಿದ ಅದ ಮಾಡಿ ಇದು ಮಾಡಿ ಗಂಡನ ಒಳಗೆ ಬರ್ಕೊಡ್ತಿದ್ವಿ ನೀವು ಕರ್ಕೊಂಡು ಹೋದ ಮನೆಗೆ ಶಾಲಾ ಪೂಜೆ ಮಾಡ್ತಿದ್ದ ಹೇಳ್ತಿ ದುಡ್ಡಲೆ ಮಹಾಸಾಧ್ಯ ಮಹಾತ್ಪತಿರ್ದ ಮಹಾಜ್ಞಾನಿ ಏನು ಇವರು ಜಂಗ ಬರುತ್ತಾ ಬಂದ್ರಿ ಋಷಿಮಣಿ ಯಾರು ತಗೊಳ್ಳಿಲ್ಲ ಅದಕ್ಕೆ ಜಂಗ ಬರುತ್ತಾ ಹೊತ್ತುಮನೆ ಕೇಳಿದ್ರು ಏನಿಗೆ ಕೊಟ್ಟು ಬಿಟ್ಟ ಭಾಳ ಒಳ್ಳೆ ಕೆಲಸ ಮಾಡಿದ್ರು ಹೇಳ್ತಂದ್ರೆ ಹೇಳಿರೋ ಜೀವನದಲ್ಲಿ ಗಂಡ ಹೇಳ್ತಂದ್ರೆ ಹೇಳಿರ್ಬೇಕು ಭಾಳ ಒಳ್ಳೆ ಕೆಲಸ ಮಾಡಿದ್ರು ಅವ್ರದ್ದು ಅವ್ರು ಕೊಟ್ಟು ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡಿದ್ರು ಅಕಸ್ಮಾತ್ ನೀವು ಒಂದಿರಿ ಹೇಗಂದ್ರೆ ಅಲ್ಲಿ ಹೇಗಂದ್ರೆ ನೀವು ಅಲ್ಲ ಕೋಟ ಲಕ್ಷಾಂತರ ಬಗ್ಗೆ ಮತ್ತೆ ರೇಷೆ ಮಣಿನ ಹೊರದು ಕಟ್ಕೊಂಡ್ಬಿಟ್ಟ ನೀವು ಅಕಸ್ಮಾತ್ ಆಗಿದ್ದು ಸುಮ್ಮನಿದ್ರ ನೀವು ಅದೇ ಆಗಿ ನಾವು ಹಾಕ್ಕೊಂಡ್ಬಿಟ್ಟು ಕಾಪಾಡ ಬಿಡ್ತೀವಿ ಗಂಡನ ಅಂತೀರಿ ನೀವೆಲ್ಲ ಅದಕ್ಕೆ ಜೀವನದೊಳಗೆ ನೆಮ್ಮದಿ ಇರ್ಬೇಕಾಯ್ತಂದ್ರೆ ಇಬ್ಬರು ಮನಸ್ಸು ಒಂದೇ ಇರಬೇಕು ಮುಂದೆ ಏನಾಯ್ತು ಪ್ರಸಂಗ ಆಯ್ತು ಕರ್ಕೊಂಡ ಸ್ನಾನ ಪೂಜೆ ಅನ್ಕೊಂಡ ರಾತ್ರಿ ಒಂದು ಹೊತ್ತು ಎದ್ದು ಹೋಗ್ಬಿಟ್ಟವ ಇವ್ನ ಮನಸ್ಸೇನಿತ್ತು ಯಾಕೆ ಕಿಮ್ಮತ್ತ ರೇಷೆ ಮಾಡಿದ್ದ ಒಂದು ದೊಡ್ಡ ದಾಸೋಹ ಮಾಡ್ಬೇಕಂತ ಬೇರಿದ್ದ ಆಯ್ತು ರಾತ್ರಿ ಮಕ್ಕೊಂಡೆಲ್ಲ ಮಾಡಿ ಬೆಳಕು ಹಿಡಿದ್ರಾಗನ ಅವ್ನ ಮನೆ ದೊಡ್ಡ ಅರಮನೆ ಆಗಿತ್ತು ಆ ಶಿವನ ಆಶೀರ್ವಾದ ದೊಡ್ಡ ಅರಮನೆ ಆಗಿತ್ತು ನೋಡ್ದ 1000 ಚೀಲಕ್ಕಿ 1000 ಚೀಲ ಬ್ಯಾಳಿ ಮೈ ತುಂಬ ಇತ್ತಲ್ಲ ದೊಡ್ಡ ದಾಸೋಹ ಮಾಡ್ಕೊಂಡು ಅದಕ್ಕೆ ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ನೆಚ್ಚಿ ಕರೆ ನೋಡೆ ಓ ಎನ್ನನೇ ಶಿವನು ನಂಬರು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚದೆ ಬರಿದೆ ಕರೆವರ ಕೊನೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನಂಬರು ನೆಚ್ಚರು ಬರೀದೆ ನಂಬೆ ಕಂದ್ರ ಶಿವೋಡಿ ಬರ್ತಾನೆ ಅಲ್ಲ ನಂಬಿದ್ರು ಅದು ಕಿಮ್ಮತ್ತು ರೇಷೆ ಹರಿದು ಹಚ್ಕೊಂಡು ಕೂಡ ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಂಡು ಏನಪ್ಪ ಅವ್ರನ್ನ ಕೊಟ್ಟು ಬಿಟ್ಟಿವಿ ನಮ್ಮದು ಏನು ಅಂತಂದ್ರು ಅವರು ನೀವು ಒಂದಿರೇ ಹಂಗೆ ನೀವು ಹಂಗೆ ಅನ್ನಕ್ಕೆ ಬರ್ತಾ ಸಾಧ್ಯನೇ ಇಲ್ಲ ಅದಕ್ಕೆ ನಂಬಿ ನೆಚ್ಚಿ ಬಂದ್ರೆ ನಮ್ಮ ಹತ್ರ ಇರ್ತಾನ ಶಿವಪ್ಪ ಮತ್ತು ಹಲವಾರು ಅಲ್ಲ ದೊಡ್ಡ ಹಬ್ಬ ಬಂತು ಹೆಣ್ಮಕ್ಳು ಅಡುಗೆ ಮಾಡಿ ಎಲ್ಲ ಮಾಡಿ 5-6 ಕಲ್ಲ ನಾನು ಉಂಡು ಬಿಡ 5-6 ಕಲ್ಲ ನಾನು ಉಂಡು ಬಂದ್ರೆ ಯಾಕಲ್ಲಕ್ಕ ಸಂಶಯ ಶ್ರದ್ಧಾವಾನ್ ಲಭತೆ ಜ್ಞಾನಂ ಸಂಶಯಾತ್ಮಾವಿನ ಸ್ಥಿತಿ ಶ್ರದ್ಧಾ ಭಕ್ತಿ ವಿಶ್ವಾಸ ಇತ್ತಂತಂದ್ರೆ ಎಲ್ಲವೂ ಸಾಧ್ಯ ಆಗುತ್ತೆ ಇಲ್ಲಂದ್ರೆ ಎಲ್ಲವೂ ಅಸಾಧ್ಯ ಆಗುತ್ತೆ ಅದಕ್ಕೆ ದೃಷ್ಟಿಯಿಂದ ಭಾಳ ಮಂದಿ ಬಂದಿರಿ ಭಾಳ ಮಂದಿ ಕೂಡಿ ಇವತ್ತಿನ ದಿವಸ ಭಾಳ ಸಂತೋಷ ಅದೇನು ಪುಣ್ಯಾರಾಧನೆ ಕಾರ್ಯಕ್ರಮ ಇದು ಪುಣ್ಯವಂತರ ಕಾರ್ಯಕ್ರಮ ಮಹಾ ತಪಸ್ಸುಗಳ ಕಾರ್ಯಕ್ರಮ ಇಲ್ಲೇನು ಬಂದಿರಲ್ಲ ನೀವೇ ಪುಣ್ಯಾತ್ಮರು ನನ್ನ ಜೀರ್ಣೋದ್ಧಾರ ಕಮಿಟಿ ಎಲ್ಲ ಸದಸ್ಯರು ನಮ್ಮ ಕಮಿಟಿ ಎಲ್ಲ ಸದಸ್ಯರು ಕೂತ್ಕೊಂಡು ಕೆಲಸ ಮಾಡ್ತಿದ್ರೆ ನಮ್ಮ ಜೀವನದೊಳಗೆ ಸೂಡಿಯೊಳಗೆ ಶ್ರೇಷ್ಠವಾದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಯಾರು ಅಂದರೆ ಜೀರ್ಣೋದ್ಧಾರ ಕಮಿಟಿಯವರು ನಮ್ಮ ವಿದ್ಯಾಸಂಸ್ಥೆಯ ಕಮಿಟಿಯವರು ಎಲ್ಲ ಸೇರ್ಕೊಂಡು ಒಕ್ಕಟ್ಟು ಕೆಲಸ ಮಾಡ್ತಿರಪ್ಪ ಊರಾಗ್ದಲ್ಲಿ ನಾವೆಲ್ಲ ಒಂದ ಎಲ್ಲ ಸಮಾಜ ಒಂದ
ನಾವಿರ್ತಕ್ಕಂಥ ಅವ್ರು ಬೇರೆ, ಈ ಜಾತಿ ಬೇರೆ, ಆ ಜಾತಿಗೆ ಬೆಂಕಿ ಹಚ್ಚಿ ತೊಗೊಂಡೋಗಿ. ಅದಕ್ಕೆ ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿ ಮತ್ತು ಪೂಜು ಜ್ಞಾನ ಪೂಜೋದು. ಇವರಾಗಿ ಎಲ್ಲ ಸಮಾಜ ನಮ್ಮಲ್ಲಿ ಎಲ್ಲ ನಮ್ಮವ್ರ, ಅದು ಬೇರೆ ಇದು ಬೇರೆ, ಆ ಸ್ವಾಮಿ ಬೇರೆ ಈ ಸ್ವಾಮಿ ಅಂತ ತೊಗೊಂಡು ಗಂಟು ತೊಗೊಂಡು ಏನು ಮಾಡ್ತೀವಲ್ಲ. ನಾವು ದೇವ್ರು ನಮ್ಮನ್ನು ಏನು ಬೇಕು, ಭಕ್ತಿವಂತ ಮತ್ತು ಬೇರೆ ಏನು ಬೇಕಾಗಿಲ್ಲ, ಭಕ್ತಿ ಬೇಕು ದೇವರಿಗೆ. ಅದಕ್ಕಂಥ ದೃಷ್ಟಿಯಿಂದ ಭಕ್ತಿವಂತರ ಬರ್ರಿ, ಎಲ್ಲ ಒಳ್ಳೇದಾಗ್ತದೆ. ಅದಕ್ಕಂಥ ದೃಷ್ಟಿಯಿಂದ ಕೈಲಾಸ ಅಂತ ವೈಕುಂಠ ಅಂತ ನಾರಕ ಯಾವ ಹೋಗಿ ನೋಡ್ಯಾನ, ಯಾರು ನೋಡ್ಯಾರ? ಹೋಗಿದ್ದಾನೆ ಕುಮಾರ ದೇವ್ರು ಎಂದಾರ ಯಾರು ನೋಡ್ಯಾರ? ಹೋಗಿ ನಾವು ಹೇಳ್ತೀವಿ, ಎಲ್ಲರೂ ಹೇಳ್ಕೊಂಡು ಕೊಟ್ಟಿವಿ. ಹಾಗ ನಾವೆಲ್ಲ ಯಾರು ನೋಡಿ ಸುಮ್ಮನೆ ಶಿವ ಪಾರ್ವತಿ ನಂದಿ ಮುಂಗಿ ವೈಕುಂಠ ಮತ್ತು ಲಕ್ಷ್ಮಿ ವಿಷ್ಣು ಯಾರು ಹೋಗಿ ನೋಡ್ಯಾರ? ಸುಮ್ಮನೆ ಕಾಲ್ಪನಿಗೆಲ್ಲ ಯಾರು ಹೋಗಿ ನೋಡ್ಯಾರ? ಅದಕ್ಕೆ ಅಲ್ಲಿ ನೋಡಿದ್ರು ಇಷ್ಟು ಮಂದಿ ತೊಳೆ ಬಂದಾರ. ಮಾತಾಡೋ ದೇವ್ರು ಇರಲ್ಲ, ಧರ್ಮಕ್ಕಾಗಿ ಹುಡ್ತಾರೆ. ನಮ್ಮೆಲ್ಲ ಧರ್ಮಕ್ಕಾಗಿ ಹುಟ್ಟವರು, ಧರ್ಮನೇ ಹೇಳೋರು. ಅದಕ್ಕಾಗಿ ಅಂತ ನೋಡ್ಕೊಂಡ್ಬಿಟ್ರೆ ಬೇರೆ ಕೈಲಾಸ ಇಲ್ಲೇ ಕೈಲಾಸ, ಬೇರೆ ಕಡೆ ಇಲ್ಲ. ಇದೇ ನಿಜವಾದ ಕೈಲಾಸ. ಅದೇನು ಪುಣಿಸಿದ ಕಾರ್ಯಕ್ರಮ, ಇಷ್ಟೆಲ್ಲ ಮಂದಿ ದೊಡ್ಡವ್ರ ದರ್ಶನ. ಮಾತಾಡೋ ದೇವ್ರು ಇವರು. ಗುಡಿಯಾಗಲ್ಲ ಈಶ್ವರ, ಕಲ್ಲಪ್ಪ, ಈಶಪ್ಪ, ಬಸಪ್ಪ, ಅವು ಹಂಗಲ್ಲ. ಇದೆಲ್ಲ ಮಾತಾಡೋ ದೇವ್ರಿಗೆಲ್ಲ ಮಾತಾಡ್ತಕ್ಕಂಥದ್ದು. ಗುಡಿಯಾಗ ಹೋಗಿ ನೀವು 50 ಸಲ 100 ಬೇರೆ ಹಣಿ ಹೊಡಿತ ಗೆದ್ರಿ, ಒಂದೊಂದು ಗುಡಿ ದೇವ್ರು ಮಾತಾಡಿ ನಿಮ್ಮ ಕೂಡ ಏನು ಮಾಡ್ತಿಲ್ವ? ಗುಡಿಯಾಗ ಬಂದ ದೇವ್ರು ಮಾತಾಡಿ ನಿಮ್ಮ ಕೂಡ ಯಾಕೆ? ಅವಕ್ಕೆ ಕೆಟ್ಟವನ್ನ ಯಾಕೆ ಮಾತಾಡಿಲ್ಲ? ಅದು ಗುಡಿಯ ದೇವ್ರು ಯಾಕೆ ಮಾತಾಡೋದು ಅಂತವು. ಹೋಗಿ ಊಟ ದಾಟ ನೀರು ಹಾಕಿ ಬಸ್ ಬದಲಿಸಿ ಎಲ್ಲ ಉಡ್ಡಿ ಗಡ್ಡಿ ಎಲ್ಲ ಮಾಡಕತ್ತೀರಿ. ಅವು ಯಾಕೆ ಮಾತಾಡೋದು? ದೇವರು ಗೊತ್ತಿಟ್ಟು ಹಾಕೋದು. ಬಾಯಿ ಇಲ್ಲ ನಾವ್ಕ, ಅವ್ರು ಬಾಯಿ ಇಲ್ಲ. ಬಾಯಿ ದೇವ್ರು ಉಸುಕೊಂತ ಬಾಯಿ ದೇವ್ರು, ನೀವು ಬಾಯಿ ದೇವರು. ಅದಕ್ಕೆ ಬಸವಣ್ಣ ಹೇಳ್ದ, ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮನದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ. ಸೇತುಮಂದ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಟ್ಟಾಚ್ ದೇವರಲ್ಲ. ಹಾಗಾದ್ರೆ ಯಾರು ದೇವರು? ನೀನು ಅರಿದು ತಿಳಿದ ಫಸ್ಟ್ ಆಫ್ ಆಲ್ ಇವನು ದೇಶ ಇದೆ ಪ್ರಮಾಣ ಕೂಡ ಸಂಗಮ ದೇವರು. ಇದನ್ನ ಅರ್ಥ ಮಾಡ್ಕೊಂಡು ಹಾದ್ವಿ. ಉಡಿಯಾಗಿ ದೇವ್ರಿಗೆ 3 ಹೊತ್ತು 4 ಹೊತ್ತು ಹೋಗಿ ಉದ್ದ ಅಡ್ಡ ಬಿದ್ದು ನಮಸ್ಕಾರ ಮಾಡಿ. ದೊಡ್ಡ ಹಬ್ಬ ಬಂದು ನಮ್ಮ ಹೆಣ್ಮಕ್ಳು ದೊಡ್ಡ ಹಬ್ಬ ಬಂದು ಗಂಡು ಹೇಳಿ ಅದನ್ನ ಮಾಡಿ 28 ಅಡಿಗೆ 28 ನಮೂನೆ ಅಡಿಗೆ ಮಾಡಿ ಅವೆಲ್ಲ ಒಂದು ತಾಟ್ನಾಗ ಇರ್ತಾರೆ. ಇಟ್ಟು ಜಡಿ ಮಾಡ್ತಾರೆ. ಒಂದು ತಾಟಿಗೆಲ್ಲ ಇಟ್ಟು ಒಂದು 25-30 ಅಡಿ ಮಾಡ್ತಾರೆ. ಅವು ಯಾವ ದೇವರು ಉಸು ತಾಟ್ನಾಗ 20-30 ಅಡಿ, ಒಂದು ತಾಟ್ನಾಗ 20-30 ಅಡಿ ಮಾಡಿ ತುಪ್ಪದ 1 ಎದ್ದು ಊಟಕ್ಕೆ ಮುಟ್ತಾರೆ. ಎಲ್ಲ ಮುಚ್ಚೆಲ್ಲ ಮಾಡಿ ಮಾಡ್ತೀವಿ. ದೇವ್ರ ಮುಂದಕ್ಕೆ ಒಂದು ಊಟಕ್ಕೆ ಹಿಂದಕ್ಕೆ ಸರಿ ದೇವ್ರಿಗೆ ಹೆಂಗೆ ಹೇಳ್ತಾರೆ? ಹಿಂಗೆ ಹೇಳಿಲ್ಲ. ಯಪ್ಪ ಪುಣ್ಯಾತ್ಮ ದೇವ್ರ ಮುಂದಕ್ಕೆ ಉಂಡಿಗೆ ನೀ ಅಲ್ಲೇ ಮುಂದಕ್ಕೆ ಬಂದಿಗೆ ಅಲ್ಲೇ. ಅಕಸ್ಮಾತ್ ಗುಡಿಯಿಂದ ದೇವ್ರು ಉಂಡಿದ್ರೆ ಯಾರು ಎಡಿದ್ರು ಯಾರು ಹೋಯ್ತಿದ್ದ ಆ ಗುಡಿಯಲ್ಲಿ ಊಟ ಮಾಡಿ ತೊಗೊಂಡೋಗ್ತಾರೆ. ಮತ್ತೆ ಉಂಡಿದ್ರೆ ಅದ್ರ ಬಾಯ ಮಣ್ಣ ಹಾಲು ಹಾಗೆ ಗಪ್ತಿರ್ತದೆ. ದೇವ್ರು ಯಾರು ಹೋಯ್ತಿದ್ದಿಲ್ಲ. ಅದಕ್ಕೆ ನೋಡ್ರಿ, ನಮ್ಮಿಂದ ಶಿವನಿಗೆ ಏನು ಬೇಕು? ಭಕ್ತಿ ಒಂದು ಸಾಕಂತ. ಕುರಿಬೇಡ, ಮರಿಬೇಡ, ಬರೀ ಪತ್ರಿಕೆ ಬೇಕಾದ ಅಜ್ಜೆ ಕೊಡ್ತಾರೆ ನಿನಗಂತ. ಅದಕ್ಕಂಥದ್ದು ಇಲ್ಲ. ನೀವೆಲ್ಲ ಒಳ್ಳೆ ಕೆಲಸ ಮಾಡಿರಿ. ನಮ್ಮ ಮಲ್ಕಾನ್ ಕಲ್ತೇವೆ. ನಾ ಹಂಗೆ ಟೈಮ್ ಆಗುತ್ತೆ. ಈಗ ನನಗೂ ಮಾತಾಡೋದು ಇಷ್ಟು ನಾನೇ ಮಾತಾಡ್ಬೇಕು ಟೈಮ್ ಬಾಗಿ. ಈಗ ನಮ್ಮ ಕುಮಾರ್ ದೇವರು 11 ದಿವಸ ಇನ್ನೊಂದು ದಿವಸ ಚೆನ್ನಾಗಿ ಮಾತಾಡೋದು. ಈ ಒಂದು ವಿಶೇಷ ಮೆರೆ ತಂದಂಥ ಕಾರ್ಯಕ್ರಮ ಹೆಚ್ಚು ಮೆರಗು ಅಂತಂದ್ರೆ ನಮ್ಮ ಕುಮಾರ್ ಒಂದು ವಿಶೇಷವಾಗಿ ಮೆರಗಿರೋದು. ಭಾಳ ಚೆನ್ನಾಗಿ ಮಾತಾಡಿದ್ರ. ಅದಕ್ಕೆ ಭಾಳ ಸಂತೋಷ. ಇವತ್ತು ಭಾಳ ಖುಷಿ. ಇವತ್ತು ನಮ್ಮ ಸ್ಟುಡಿಯೋ ಒಳಗೆ ಬಹಳ ಅತಿ ಉತ್ಸಾಹ. ಎಲ್ಲ ಓಣ್ಯಾಗ ಎಲ್ಲ ಜನಗಳು ಅತ್ಯುತ್ಸಾಹದಿಂದ ಇವತ್ತೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಬಂದಾರೆ ಓಣ್ ಎಲ್ಲ ಅಲ್ಲಿ ಏನೆಲ್ಲ ತಂದು ಕೊಟ್ಟಿದ್ದೀವಿ. ಭಾಳ ಸಂತೋಷ ನೋಡ್ಪ. ನಮ್ಮ ರಾಜೀವ್ ನಗರ ರಾಜೀವ್ ನಗರ 2 ಕ್ವಿಂಟಲ್ಲು ಜಿಲೇಬಿ. ದಿಲ್ವಿಲ್ಲವ 2 ಕ್ವಿಂಟಲ್. ಮತ್ತೆ ಯಾರೇ ಏನು ಕೊಟ್ಟಾರ? ತಾಳಿ ಕೊಡ್ತಾರ, ಬಟ್ಟೆ ಕೊಡ್ತಾರ, ಭಾಷೆ ಕೊಡ್ತಾರೆ, ಎಲ್ಲ ಕೊಡ್ತಾರ. ಯಾಕಂದ್ರೆ ಕಲಿಯುಗ ದಾನವೇಕಂ ಧರ್ಮ. ದೊಡ್ಡ ಧರ್ಮ ಯಾವುದಂದ್ರೆ ಮನ್ಯಾಗ ಭಾಳ ಶ್ರೀಮಂತ ಕೋಟ್ಯಾದಿ ಶ್ರೀಮಂತ ತಿಳ್ಕೊಂಡೇಳಿ ಮನೆಯಾಗ ದಿವಸ ತೆಗೆದು ನೋಡುದು ತೆಗೆದು ನೋಡುವಾಗಿ ಹೀಗಿಟ್ಟು ದೇವ್ರು ಬರ್ತ ನಮ್ಗೆ ಪೆಕ ಒದಿತ ದೇವ್ರು ನಮ್ಗೆಲ್ಲ. ಅದಕ್ಕೆ ದೇವ್ರ ಸಂಪತ್ತು ಯಾಕೆ ಕೊಟ್ಟಂದ್ರೆ ದೀನರಿಗೆ ಬಡವ್ರಿಗೆ ಒಳ್ಳೆ ಕಾರಣಕ್ಕೆ ದಾನ ಕೊಡೋದು ದೇವ್ರ ಸಂಪತ್ತು ಕೊಟ್ಟು ಹೊರಟು ನಿನಗೆ ನನಗೆ ಮಕ್ಕಳಿಗೆ ಹೆಂಡತಿಗೆ ಮೊಮ್ಮಕ್ಕಳು ಮರಿಮಕ್ಕಳು ಮಂಗಿನ ಮಕ್ಕಳಿಗೆ ನಮ್ಗೆ ಇಟ್ಟು ಅಂದ್ರೆ ದೇವ್ರು ಯಾಕೆ ಅದಕ್ಕೆ ಮೆಚ್ಚಂಗಿಲ್ಲ. ಕೊಟ್ಟಂಥ ಸಂಪತ್ತನ್ನ ಒಳ್ಳೇದು ಉಪಯೋಗ ಮಾಡಬೇಕು. ಅದಕ್ಕೆ ಮತ್ತೆ ನೋಡ್ಬಿಟ್ಟು ಬೈತದ ಹಂಗೆ ಇಟ್ಕೊಂಡು ಕೂತೀವಿ ಬೆಳೆದಿರೋ. ಅದಕ್ಕೆ ದೇವ್ರ ದಾಸಿಮಯ್ಯ ಮತ್ತು ಹ್ಯಾಂಗಾತು ಅಲ್ಲ ಮನೆ ಆತು ಬೇಕಾದೆಲ್ಲ ಮಾಡಿದ. ಅದಕ್ಕೆ ಮೋಳಿಗೆ ಮಾರಯ್ಯ
ಅಲ್ಲಿಂದ ಬಂದ ಎಲ್ಲ ಸಂಪತ್ತು ತಗೊಂಡ. ಅದು ತಂದು ಕಟ್ಟಿಗೆ ಅವ್ನ ಭಕ್ತಿ ನೆಚ್ಚಿ ಬಸವಣ್ಣ ಆಚರಣೆ ಬಂದಂತ ಮೂಳ್ಗಿ ಮಾರಯ್ಯ ತಂದು ಕಟ್ಟಿಕೊಟ್ಟಿದ್ದ. ಎಲ್ಲರೂ ಫಾದರ್ ತಂದು ಹಾಕಿ ಇಷ್ಟು ಬಂಗಾರ ಹೋಗು ಮುಂದೆ ಒಂದೊಂದು ಬಂಗಾರ ಬೆಟ್ಟ ಕೊಡ್ತೀವಿ. ಇದಕ್ಕೇನು ಕಾರಣ? ಭಕ್ತಿನ ಕಾರಣ ಅಂತ. ಭಕ್ತಿ ಚಿನ್ನ ಕರವತಿ, ಭಕ್ತಿಯಿಂದ ಅಸಾಧ್ಯ ಯಾವುದಿಲ್ಲ. ಅದಕ್ಕೆ ಒಂದು ಭಾಳ ಸಂತೋಷದ ಬಂದಂಥ ಅನೇಕ ಊರುಗಳಿಂದ ಅತಿಥಿಗಳು ಬಂದಂಥ ಅತಿಥಿಗಳಿಗೆ ಅದು ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಇವತ್ತು ಸೂರ್ಯಗಳಿಗೆ ಪರೀಕ್ಷೆ ಪಾಸು ನಮಸ್ತೆ ಇವತ್ತು ಸೂಡಿ ಹೋಯ್ತಪ್ಪ. ಏನ್ ಜನಪ್ಪ, ಏನು ಊಟ, ಏನ್ ಮುಂದೆ, ಏನ್ ಜಿಲೇಬಿ, ಏನ್ ಮಿರ್ಚಿ, ಏನ್ ಬಜ್ಜಿ, ಏನ್ ಸಾರು ಅಂದ್ರಿ ಯಾಕೆ ಬಿಟ್ಟಿದ್ವಲ್ಲ. ಹೋಗಿದ್ದು ಮಾರೇ ಮೊನ್ನೆ ನೀರು ಸಿಗಲ್ಲ, ಊಟ ಸಿಗಂದ್ರೆ ಫೇಲ್ ಆಗಿ ನಾವು ಹಂಗಿಲ್ಲ ಇಲ್ಲ. ಸೂಡಿಗೆಂದು ಫೇಲ್ ಒಂದು ಸದ್ದಿಲ್ಲ ಇಲ್ಲ. ಸೂಡಿ ಯಾವತ್ತು ಸಕ್ಸಸ್. ಅದಕ್ಕೆ ಊರಾಗಿದ್ದ ಎಲ್ಲ ಜನರು ಒಕ್ಕಟ್ಟು ಕೆಲಸ ಮಾಡ್ತಿರಪ್ಪ. ನಮ್ಮ ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳು, ಜೀರ್ಣೋದ್ಧಾರ ಪದಾಧಿಕಾರಿಗಳು ಒಕ್ಕಟ್ಟು ಕೆಲಸ ಮಾಡ್ತಾರೆ. ಭಾಳ ಸಂತೋಷ. ಇವತ್ತು ಬಹುತೇಕ ಅಜ್ಜಯ್ಯ ಗದಿಯಾಗಿದ್ದ ಅಜ್ಜಯ್ಯ ಬಹುತೇಕ ಕುದುಕೊಂಡು ಹಾಕೈತಿ. ಏನಪ್ಪ ಸೂರ್ಯನ ಎಂಥ ಭಕ್ತಿ ಎಂಥ ಭಕ್ತಿ ಒಂದು ಗದ್ದಿಗೆ ಅಜ್ಜಯ್ಯ. ಇವತ್ತು ಆ ಗದ್ದೆಗೆ ಗೆದ್ದು ಒಂದು ನಿಮ್ಮೆಲ್ಲರ ಮಧ್ಯೆ ಅರ್ಧ ಇಲ್ಲೇ, ನಿಮ್ಮೆಲ್ಲರ ಮಧ್ಯೆ ನೋಡಕತ್ತಾನೆ. ಯಾರು ಭಕ್ತಿ ಹೆಂಗೈತಿ, ಯಾರು ಹೆಂಗೆ ಮಗೈತಿ ನೋಡಕತ್ತಾನ. ಅದಕ್ಕೆ ನಿಮ್ಗೆ ಯಾರು ಏನು ಕೊಡ್ತೈತಿ, ಏನು ತೊಂದ್ರೆ ಐತಿ, ಆರೋಗ್ಯ ತೊಂದ್ರೆ, ಬಡ್ಡಿ ತೊಂದ್ರೆ, ಭೂಮಿ ತೊಂದ್ರೆ, ಸ್ವರ್ಣ ತೊಂದ್ರೆ, ಯಾರು ಏನು ತೊಂದ್ರೆ ಎಲ್ಲ ತೊಂದ್ರೆ ನೀತಿ ಅಜ್ಜಯ್ಯ ನೀನು ಏನು ಕೊಡಿ ಎಲ್ಲ ಕೊಡ್ಲಿಪ್ಪ. ನೂತನ ದಂಪತಿಗಳು ಭಾಳ ಬಂಗಾರ ಹೋಗ್ಲಿ. ಯಾಕಂದ್ರೆ ಒಂದು ಕಾಲ ಇತ್ತು. ಎಷ್ಟು ಮಕ್ಕಳು? ನಮ್ಗೆ 25, ನಿಮ್ಗೆ 18, ನಮ್ಗೆ 19 ಹೀಗಿತ್ತು ಕಾಲ. ಈ ಕಾಲದ 18-25 ಮಕ್ಕಳು ಏನಾಯ್ತು? ಹಣೆ ಬಾರ ಸರ್ಕಾರ ನೇಮ ಮಾಡಿ 1-2 ಅಂತ ಹೇಳಿ. ಈ ನಮ್ಮ ಸ್ವಾಮಿಗಳು ಹೇಳಿದ್ರು, ಪಟ್ಟದೇವರು ಒಂದು 10 ಮಕ್ಕಳು ಹಣೆ ಅಂತ ಹೇಳಿದ್ರು. ಅವರು 10 ಮಕ್ಕಳು ಸರ್ಕಾರ ಹಿಡ್ಕೊಂಡು ಹೋಗುತ್ತೆ. ನಿಮ್ಮನ್ನ ಸರ್ಕಾರ ಹಿಡ್ಕೊಂಡು ಹೋಗುತ್ತೆ. ಸರ್ಕಾರ ನೇಮ ಮಾಡೈತಿ. ಅದಕ್ಕೆ ನೀವು ಹಾಗೆ ಮಾಡಿ ಮತ್ತೆ 15-20 ರೂಪಾಯಿ ಮಾಡ. ಸುಮ್ಮನೆ 1-2-3 1-2-3 ಸಾಕು. ಅಲ್ಲಿಗೆ 3 ಮಕ್ಕಳನ್ನ ಜವಾಬ್ದಾರಿ ಮಾಡಿ ಎಲ್ಲ ಮಾಡಿ ವಿದ್ಯಾವಂತ ಮಾಡಿ ಮಕ್ಕಳನ್ನ ವಿದ್ಯಾವಂತ ಮಾಡಿ ದೊಡ್ಡ ಆಶ್ಚರ್ಯ ಇಷ್ಟ. ಅದಕ್ಕಂತ ದೃಷ್ಟಿಯಿಂದ ನೂತನ ದಂಪತಿಗಳು ಮಕ್ಕಳನ್ನ ಚೆನ್ನಾಗಿ ಜೋಪಾನ ಮಾಡಿರಿ. ಮಕ್ಕಳನ್ನ 2-3 ಹೇಳಿರಿ, 3-4 ಹೇಳಿರಿ. ಜೋಪಾನ ಮಾಡಿ ಎಲ್ಲ ಮಾಡಿ ನಿಮ್ಮ ಭವಿಷ್ಯಕ್ಕೆ ಬಂಗಾರ ಆಗ್ಬೇಕು, ನಿಮ್ಮ ಭವಿಷ್ಯಕ್ಕೆ ಅವ್ರು ಸಂಪತ್ತು ಆಗ್ಬೇಕು ಅಂತ ಮಕ್ಕಳು ಹೇಳಿರಿ. ಭಾಳ ಮಂದಿ ಹುಡುಗ ಸಣ್ಣ ಹುಡುಗರ ಸಂಸ್ಕಾರ ಚೆನ್ನಾಗಿರ್ಬೇಕು, ಮಠಕ್ಕೆ ಬರಬೇಕು. ಇಲ್ಲಿ ಊರು ಎಲ್ಲ ಕೈಗಳು ಬರೀ ಹಣ್ಣು ಜಾಸ್ತಿ ಆಗಿದೆ. ಶಾಲೆ ಕಡೆ ಹುಡುಗರು 8, 9, 10 ಶಾಲೆ ದುಡ್ಡು ಕುಡಿಯಕ್ಕೆ ಮಂಗನ ಮಕ್ಕಳು ತಂದೆ ತಾಯಿ ಏನು ಮಾಡ್ತಾರೆ? ಕಷ್ಟ ಹೊಟ್ಟಾಗ ಒಂದು ಕೊಡ್ತಿರ್ತಾರೆ ಮಂಗನ ಮಕ್ಕಳು. ಹೊಟ್ಟಾಗ ಒಂದೊಂದು ಕೊಡ್ತಿರ್ತಾರೆ ಇವರು. ಅಲ್ಲ, ತಂದೆ ತಾಯಿ ಕಷ್ಟಪಟ್ಟು ದುಡ್ದು ಮಾಡಿ ಒಂದು ತೋಟದ ಹೊಟ್ಟಾಗ ಎತ್ತಿಗೆ ಮಟ್ಟ ರೈಸ್ ಎಲ್ಲ ಮಾಡಿ ಇವ್ರು ದಾರಿ ಬಿಟ್ಟು ಹೋಗಿ ತಂದೆ ತಾಯಿ ಕಷ್ಟ ಕೊಟ್ಟಾರಲ್ಲ, ಇವ್ರು ಯಾಕಾಲಕ್ಕೆ ಒಳ್ಳೇದಾಗಬೇಕು. ಅದಕ್ಕಂತಂದ್ರೆ ಮಕ್ಕಳಿಗೆ ಚಲೋ ಸಂಸ್ಕಾರ ಬೆಳೆಸ್ರಿ, ಚಲೋ ಮಾಡಿರಿ, ಚಲೋ ಮಂದಿಯಿಂದ ಕಳಿಸ್ರಿ, ಚಲೋ ಸಂಸ್ಕಾರ ಇರ್ರಿ ಅಂದ ಮಕ್ಕಳಾಕ ಬೇಡ. ನಮ್ಮ ಮಕ್ಕಳಾಗಲಿ ಚೆನ್ನಾಗಿ ಮಕ್ಕಳಾಗಲಿ. ಅದಕ್ಕಂತ ದೃಷ್ಟಿ ವಿಶೇಷವಾದ ಕಾರ್ಯಕ್ರಮ, ಭಾಳ ಒಳ್ಳೆಯ ಕಾರ್ಯಕ್ರಮ. ನಾ ಹೀಗೆ ಮಾತಾಡ್ಬೇಕಾದ್ರೆ ಬಹುತೇಕ ಟೈಮ್ ಭಾಳ ಆಗಿದೆ, ಸಮಯ ಭಾಳ ಆಗಿದೆ. ನಾ ಇನ್ನೂ ಸಾಕು ಅದರಲ್ಲಿ ಸಾಕ್ಕೊಳ್ತೀವಿ. ಅದಕ್ಕೆ ಬಂದಂಥ ಅತಿಥಿ ಚೆನ್ನಾಗಿ ಪ್ರಸಾದ ಕೊಡಪ್ಪ. ನೂತನ ದಂಪತಿಗಳು ಭಾಳ ಬಂಗಾರ ಹೋಗಲಿ. 11 ದಿವಸ ನಮ್ಮ ಕುಮಾರದ ಪ್ರೋಕ್ಷಣೆ ಮಾಡಲ್ಲ, ಅಗ್ನಿ ಶ್ರೇಷ್ಠ ಪ್ರೋಕ್ಷಣೆ ಮಾಡ್ಯಾರ. ಅವ್ರಿಗಿನ ವಿಶೇಷವಾದ ಆಯುಷ್ಯ ಕೊಡಲಿ, ಇನ್ನೂ ಹೆಚ್ಚಿನ ಜ್ಞಾನ ಕೊಡಲಿ. ನಮ್ಮ ಅಪ್ಪಧ್ಯಕ್ಷ ಮಾತಾಡ್ಯಾರ, ನಮ್ಮ ಪಟ್ಟಾಧ್ಯಕ್ಷ ಮಾತಾಡ್ಯಾರ, ನಮ್ಮ ನೆರವಿನ ಪಟ್ಟಾಧ್ಯಕ್ಷ ಭಾಳ ಸಾಧ್ಯತೆ ಇವರು. ಅವರು ಮಾತು ಮೌನ ಮಾತಾಡಿಲ್ಲ. ಅವರು ಅದೇ ನೀವು ಮಾತಾಡ್ಕೊಂಡು ಹೋಗ್ತಾರೆ. ಮೌನ ಬಂಗಾರದ ವ್ಯಕ್ತಿ ಇವರು. ಸ್ವಭಾವ ಆಚಾರ ವಿಚಾರ ಅಲ್ಲ, ಬಹಳ ಯೋಗಜ್ಞಾನಿಗಳು, ಯೋಗದ ಬಹಳ ಬಲ್ದವರು, ಯೋಗ ಬ್ರಹ್ಮ ಇವರು, ಯೋಗದ ಬಹಳ ಬಲ್ದವರು. ಅದಕ್ಕೆ 84 ಆಸನ ಆಗ್ತಾರೆ ದಿವಸ ಶ್ರೇಷ್ಠ ಕೆಲಸ ಮಾಡ್ತಿರ್ತಾರೆ. 200 ಆಕಳ ಅವ್ರು ಯಾರಿಲ್ಲ ಅಂದ್ರೆ ಯಾವ ಶಿವರ ಮಾಡ್ತಾರೆ ಆಕಳ. ಅದಕ್ಕೆ ಎದ್ದು ಕೂಡಲೇ ನೀವು ಯಾರು ಮುಖ ನೋಡ್ತೀರಿ? ಆಕಳ ಮುಖ ನೋಡ್ಬೇಕು. ಎದ್ದು ಕೂಡಲೇ ಯಾರು ಮಂಗಿನ ಮಕ್ಕಳ ಮುಖ ನೋಡಬಾರ್ದು. ಆಕಳ ಮುಖ ನೋಡಿ ಮುಂದೆ 30-40 ದೂರ ಆಗಿ ಮುಂದೆ ಬರೋ 25 ದೂರ ಆಕತಿ. ಅದಕ್ಕೆ ಇವ್ರು ನಮ್ಮ ಪಟ್ಟದೇವರು 100 ಆಕಾಶಕ್ಕೆ ಎದ್ದು ಕೂಡ ಇನ್ನೂ ಕಾಟ್ಲಿದಾಗ ಹೋಗಿ ಆಕಳ ಅಲ್ಲೇ ಇರ್ತದೆ, ಅಲ್ಲೇ ಮಾಡ್ತಾರೆ. ಅದಕ್ಕೆ ಶ್ರೇಷ್ಠ ವಿಚಾರ ನಾವು ಅಲ್ಲ. ಮಾತು ಹೆಚ್ಚಿಲ್ಲ, ಕೃಷಿ ಜಾಸ್ತಿ ಅವರು ನಮ್ಮ ಪಟ್ಟದೇವರು ಭಾಳ ಒಳ್ಳೆಯಪ್ಪ. ಎಲ್ಲ ನಮ್ಮ ಕಂಪ್ನಿ ಅಲ್ಲ, ಏನು ನಮ್ಮ ಕಂಪ್ನಿ. ಮತ್ತು ನಮ್ಮ ಹುಣಸಾಳದಲ್ಲಿ ಕೂತಾರಿಗೆ ಹುಣಸಾಳದಲ್ಲಿ ಕೂತಾರೆ. ಅವರು ಭಾಳ ಸಾತ್ವಿಕರು, ಒಳ್ಳೆಯವ್ರಪ್ಪ, ಭಾಳ ಚಲೋ. ಹೀಗೆಲ್ಲ ಮುಂದೆ ಎಲ್ಲ ಕೂಡ ಬಂದಿದ್ರೆ ಇದೇ ಪ್ರಕಾರವಾಗಿ ವರ್ಷ ನಮ್ಮ ಊರವರು ಎಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆಯದಾಗಿ
ಬಂದವರಿಗೆ ಬರದೇ ಇದ್ದವರಿಗೆ ಮಾಡಿದವರಿಗೆ ಮಾಡಿದವರಿಗೆ ಎಲ್ಲರಿಗೂ ಗುರುಮಾಂತೇಶ ಒಳ್ಳೇದು ಮಾಡಿದ ಮತ್ತೊಮ್ಮೆ ಶುಭ ಹಾರೈಸಿ ಮಾತು